1991 ಇಸ್ವಿಲಿ ಅದು ರಿಲೀಸ್ ಆಗುತ್ತೆ ಸಿನಿಮಾ. ಯಾವುದು ಶಾಂತಿ ಕ್ರಾಂತಿ. ಶಾಂತಿ ಕ್ರಾಂತಿ ಬಡ್ಜೆಟ್ ಬಂದು ಅವತ್ತಿನ ಕಾಲಕ್ಕೆ 10 ಕೋಟಿ ಆಗುತ್ತೆ. ದೇಶಕ್ಕೋಸ್ಕರ ಹುಟ್ಟಿದೀಯಾ, ದೇಶಕ್ಕೋಸ್ಕರ ಹೋರಾಡು. ಕನ್ನಡ ಚಿತ್ರರಂಗ ಅಲ್ಲ, ಭಾರತೀಯ ಚಿತ್ರರಂಗದಲ್ಲಿ 10 ಕೋಟಿ ಪಿಕ್ಚರೇ ತೆಗಿತಾ ಇರಲಿಲ್ಲ ಅವತ್ತಿನ ಕಾಲಕ್ಕೆ. ಸುಮಾರು ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಒಂದು 600 ಎಕರೆ ಚಿಲ್ಲರೆ ಜಾಗ ಸಿಗುತ್ತೆ. ಹೀಗೆ ಶಾಂತಿ ಶಾಂತಿ ಅಂತ ಭಾಷಣ ಬಿಗಿತಿದ್ರೆ ಈ ದೇಶ ಒಂದಲ್ಲ ಒಂದ್ ದಿವಸ ಕಣ್ಣೀರಲ್ಲಿ ಮುಳುಗೋಗುತ್ತೆ. ಖಂಡಿತವಾಗ್ಲೂ ಅದು ರಿಲೀಸ್ ಮಾಡಬೇಕು, ಅದು 100 ಕೋಟಿ ಕ್ಲಬ್ಗೆ ಸೇರ್ಬೇಕು ಅನ್ನೋದು ನಮ್ಮ ಆಸೆ. ಭಾರಿ ವೈರಲ್ ಆಗ್ತಿದೆ, ರೀ ರಿಲೀಸ್ ಮಾಡ್ಬೇಕಂತ ಏನ್ ಹೇಳ್ತೀವಿ? ಚಿತ್ರರಂಗದಲ್ಲಿ ನಾನು ನೋಡ್ತಾ ಇದ್ದೆ ಸಾಮಾಜಿಕ ಜಾಲತಾಣದಲ್ಲಿ. ನಿಮ್ಗೆ ಗೊತ್ತಿರಲಿ ಶಾಂತಿ ಕ್ರಾಂತಿ ಸಿನಿಮಾ ಬಗ್ಗೆ ನಾನು ನಿಮಗೆ ನನ್ನ ಹತ್ರ ನನಗೆ ಗೊತ್ತಿರೋಂಥ ಒಂದಷ್ಟು ಮಾಹಿತಿಗಳನ್ನ ಹೇಳ್ತೀನಿ. ಅದು 1991 ಇಸ್ವಿಲಿ ಅದು ರಿಲೀಸ್ ಆಗುತ್ತೆ ಸಿನಿಮಾ. ಯಾವುದು ಶಾಂತಿ ಕ್ರಾಂತಿ. ಶಾಂತಿ ಕ್ರಾಂತಿ ಬಡ್ಜೆಟ್ ಬಂದು ಅವತ್ತಿನ ಕಾಲಕ್ಕೆ 10 ಕೋಟಿ ಆಗುತ್ತೆ. 91 ನಾನು ಹೇಳ್ತಾ ಇರೋದು. 91 10 ಕೋಟಿ ದುಡ್ಡು ಅಂದರೆ ಇವತ್ತು ಅವತ್ತಿನ ಕಾಲಕ್ಕೆ ನೀವು ಬೇಕಾದ್ರೆ ಸುಮ್ಮನೆ ಒಂದ್ಸರಿ ಚೆಕ್ ಮಾಡಿ, ಫ್ಯಾಕ್ಟ್ ಚೆಕ್ ಮಾಡಬೇಕು ಅನ್ನಂಗಿದ್ರೆ ಯಲಹಂಕ ಮತ್ತೆ ದೇವನಹಳ್ಳಿ ಸರೌಂಡಿಂಗ್ ಅಲ್ಲಿ 1 ಎಕರೆ ಜಮೀನು ಬಂದು 1.5 ಇಂದ 2 ಲಕ್ಷ ರೂಪಾಯಿ ಇತ್ತು 1 ಎಕರೆ. ಸುಮಾರು ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಒಂದು 600 ಎಕರೆ ಚಿಲ್ಲರೆ ಜಾಗ ಸಿಗೋದು. ರವಿಚಂದ್ರನ್ ಅವರು ಅಲ್ಲಿ ಬಡ್ಜೆಟ್ ಹಾಕೋದು ಬಿಟ್ಬಿಟ್ಟು ಏನಾದ್ರು ಆ ಸಿನಿಮಾದನ್ನ ಬಡ್ಜೆಟ್ನ ತೆಗೆದು ಹಾಕೋದ್ರ ಬದಲು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರೆ ಅದನ್ನ ಇವತ್ತಿನ ಬೆಲೆ ಲೆಕ್ಕ ಹಾಕೊಂಡ್ರೆ 15,000 ಕೋಟಿಯಿಂದ 20,000 ಕೋಟಿ ಲೆವೆಲ್ಗೆ ರೀಚ್ ಆಗುತ್ತೆ. ಪರ್ ಎಕರ್ ಬಂದು 30 ಕೋಟಿ 35 ಕೋಟಿ ಇದೆ ಅಲ್ಲಿ ದೇವನಹಳ್ಳಿ ಯಲಹಂಕ ಸರೌಂಡಿಂಗ್ ಅಲ್ಲಿ 1 ಎಕರೆ ಬಂದು. 91 ಬಂದು 2 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ 1 ಎಕರೆ ಇತ್ತು. ಅಂದ್ರೆ ಅವತ್ತಿನ ಕಾಲಕ್ಕೆ ಆ ವ್ಯಕ್ತಿ ಏನ್ ಕೆಲಸ ಮಾಡಿದ್ರು ಅನ್ನೋದಕ್ಕೆ ಇದನ್ನು ಹೇಳ್ತಾ ಇರೋದು ನಾನು. 10 ಕೋಟಿ ಕನ್ನಡ ಚಿತ್ರರಂಗ ಅಲ್ಲ, ಭಾರತೀಯ ಚಿತ್ರರಂಗದಲ್ಲಿ 10 ಕೋಟಿ ಪಿಕ್ಚರೇ ತೆಗಿತಾ ಇರಲಿಲ್ಲ ಅವತ್ತಿನ ಕಾಲಕ್ಕೆ. ನೀವು 91 ಇಸ್ವಿಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ಬಂತು, ಅಣ್ಣವ್ರದ್ದು, ಯಾವುದು ಜೀವನ ಚೈತ್ರ ಅಂತ ಹೇಳಿ. ಅವತ್ತಿನ ಬಡ್ಜೆಟ್ ಎಷ್ಟು ಗೊತ್ತಾ ಸಿನಿಮಾದ? 60 ಲಕ್ಷ ರೂಪಾಯಿ ಅಣ್ಣವ್ರ ಸಿನಿಮಾ ಬಡ್ಜೆಟ್. ಕನ್ನಡ ಚಿತ್ರರಂಗದಲ್ಲೆಲ್ಲ ಅವತ್ತು 30 ಲಕ್ಷ 25 ಲಕ್ಷ 15 ಲಕ್ಷ ಈ ಲೆವೆಲಲ್ಲಿ ಬಡ್ಜೆಟ್ ಇರ್ತಿದ್ದು. 91 ನಾನು ಹೇಳ್ತಾ ಇರೋದು. ಅವತ್ತಿನ ಕಾಲಕ್ಕೆ ಕನ್ನಡ ಪಿಕ್ಚರ್ ಅಲ್ಲಿರುವಂಥ ದಿಗ್ಗಜರುಗಳು ಸಿನಿಮಾಗಳೇನೇ 60 ಲಕ್ಷ 1 ಕೋಟಿ ಮೀರ್ತಾ ಇರಲಿಲ್ಲ ಸಿನಿಮಾ ಬರ್ತಾ ಇದ್ದು. ನಿಮಗೆ ಹಮ್ ಅಂತ ಹೇಳಿ ಒಂದು ನನಗೆ ಯಾವುದು ಇವ್ರದ್ದು ಅಮಿತಾಬ್ ಬಚ್ಚನ್ ಮತ್ತು ರಜನಿಕಾಂತ್ ಗೋವಿಂದ ಅವ್ರದ್ದು ಹಮ್ ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ 91. ಅದ್ರ ಬಡ್ಜೆಟ್ ಎಷ್ಟು ಗೊತ್ತಾ? 5 ಕೋಟಿ ಹೈಯೆಸ್ಟ್ ಬಡ್ಜೆಟ್ ಸಿನಿಮಾ ಅವತ್ತು 91. ಅದಾದ್ಮೇಲೆ ಸಲ್ಮಾನ್ ಖಾನ್ ಮತ್ತೆ ಇವ್ರದ್ದು ಸಂಜಯ್ ದತ್ ಮಾಧವಿ ದೀಕ್ಷಿತ್ ಸಾಜನ್ ಸಿನಿಮಾ ರಿಲೀಸ್ ಆಗುತ್ತೆ 2 ಕೋಟಿ ಅವತ್ತಿನ ಕಾಲಕ್ಕೆ. ಅಂತ ಕಾಲದಲ್ಲಿ ರವಿಚಂದ್ರನ್ ಅವರು 10 ಕೋಟಿ ಸಿನಿಮಾ ತೆಗೆದು 10 ಕೋಟಿ ಸಿನಿಮಾಗೆ ಹಾಕಿ ಸಿನಿಮಾ ತೆಗೆದಂತ ಸಿನಿಮಾ ಅದು. ಅದಕ್ಕೆ ಆ ಸಿನಿಮಾ ಬಗ್ಗೆ ನನಗೂ ತುಂಬಾ ಕ್ರೇಜ್ ಐತೆ. ನಾನು ನಂದೇ ಮಲ್ಟಿಪ್ಲೆಕ್ಸ್ ಮಿರಾಜ್ ಮಲ್ಟಿಪ್ಲೆಕ್ಸ್ ಅಲ್ಲಿ ನನ್ನ ಮಲ್ಟಿಪ್ಲೆಕ್ಸ್ ಅಲ್ಲಿ ಅಕಸ್ಮಾತ್ ಆ ಸಿನಿಮಾ ರಿಲೀಸ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ರವಿಚಂದ್ರನ್ ಸರ್ ಬಗ್ಗೆ ನಂಗೆ ತುಂಬಾ ಅಭಿಮಾನ. ಯಾಕೆ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಯಾರು ಮಾಡದಿರೋಂಥ ಅದ್ಭುತವಾದಂಥ ಒಂದು ಕಾನ್ಸೆಪ್ಟ್ನ ನೀವು ಇವತ್ತಿನ ಕಾಲಕ್ಕೆ ನಿಮಗೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅಂದರೆ ಭಾಷೆ ಮಾತ್ರ ಚೇಂಜ್ ಮಾಡ್ತಾರೆ, ಆಕ್ಟ್ಗಳೆಲ್ಲ ಅವರೇ ಇರ್ತಾರೆ. ಬಟ್ ರವಿಚಂದ್ರನ್ ಸರ್ದು ಅವತ್ತಿನ ಕಾಲಕ್ಕೆ 3 ಜನ ಹೀರೋಗಳು ಕರ್ಕೊಂಬಂದು ಸಪ್ರೇಟಾಗಿ ಶೂಟಿಂಗ್ ಮಾಡಿ ಸಪ್ರೇಟಾಗಿ ಏನೇನು ಸಿನಿಮಾನ ಶೂಟ್ ಮಾಡಿ ರಿಲೀಸ್ ಮಾಡಿದಂಥ ಚಿತ್ರ ಇದು. ಸುಮಾರು 10 ಕೋಟಿ ವೆಚ್ಚದಲ್ಲಿ ಸಿನಿಮಾ ತೆಗೆದು ಇವತ್ತು ಅವ್ರೇನಾದ್ರು ನೀವು ಚರಣ್ ರಾಜ್ ಸರ್ದು ಒಂದು ನೀವು ಇಂಟರ್ವ್ಯೂಗಳು ನೋಡಿದ್ರೆ ಕೇಳಿ ನೋಡಿ, ಇನ್ನು ಅವರು ಇದ್ದಾರೆ ಬೇಕಾದ್ರೆ ಯಾವತ್ತಾನ ಹೋದಾಗ ಸರ್ ಹೇಳ್ತಾ ಇದ್ರು, ನಾನು 5,000 10,000 8,000 ಹಿಂಗೆ ಆರೋಹಳ್ಳಿ ಹತ್ರ ಇದೆಲ್ಲ ಜಮೀನು ತೆಗೆದಿರೋದು ಒಂದು 250 ಕೋಟಿ ಜಮೀನು ಐತೆ ನನ್ನ ಹತ್ರ ಅಂತ ಹೇಳ್ತಾ ಇದ್ರು. ಬಟ್ ರವಿಚಂದ್ರನ್ ಸರ್ ಏನಾದ್ರು ಅವತ್ತು 10 ಕೋಟಿ ಅವತ್ತಿನ ಕಾಲಕ್ಕೆ ಅಂದ್ರೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ. 10 ಕೋಟಿ ಹಾಕಿರೋ ಬಂಡವಾಳ ಏನಾದ್ರು ಅವರು ಬಿಸ್ನೆಸ್ ಅಂತ ನೋಡ್ಬಿಟ್ಟು ಹಾಕಿದ್ರೆ ಇವತ್ತು 15ರಿಂದ 20,000 ಕೋಟಿಗೆ ಅವರು ಮಾಲೀಕರಾಗಿದ್ದವರು. ಆದ್ರೆ ಅವ್ರು ಅದನ್ನೆಲ್ಲ ಯೋಚನೆ ಮಾಡ್ದಂಗೆ ಸಿನಿಮಾಗೆ ಅಂತಾನೆ ಅವತ್ತಿನ ಕಾಲಕ್ಕೆ ಅಷ್ಟು ದೊಡ್ಡ ಅಮೌಂಟ್ ಹಾಕಿದ್ರಲ್ಲ, ಅದರಿಂದ ಅದನ್ನು ರಿಲೀಸ್ ಮಾಡೋಕ್ಕೆ ನಾನು ಕೂಡ ಅವ್ರ ಸಂಸ್ಥೆಗೆ ನಾನು ಒತ್ತಾಯ ಮಾಡ್ತೀನಿ. ವಿಶೇಷ ಏನಪ್ಪಾ ಅಂದ್ರೆ ಅವತ್ತಿಂದು ನನ್ನ ಸಿನಿಮಾ ಮಲ್ಟಿಪ್ಲೆಕ್ಸ್ ಅಲ್ಲಿ ರವಿಚಂದ್ರನ್ ಸರ್ ಅವರು ಅವತ್ತು ನನಗೆ ಗೊತ್ತಿರಲಿಲ್ಲ ಈ ಸಿನಿಮಾ ಬಗ್ಗೆ ಒಂದಷ್ಟು ಮಾಹಿತಿಗಳೆಲ್ಲ. ನಾವೆಲ್ಲ ಸಿನಿಮಾ ನೋಡ್ಬಿಟ್ಟು ಸುಮ್ಮನಾಗಿತ್ತು ಅಷ್ಟೇ. ನಾನು ಅದ್ರ ಬಗ್ಗೆ ಸುಮ್ಮನೆ ಒಂದಷ್ಟು ಅಧ್ಯಯನ ಮಾಡ್ತಾ ಹೋಗ್ತಾ ಇದ್ರೆ ರವಿಚಂದ್ರನ್ ಅವ್ರ ಬಗ್ಗೆ ನಾವು PhD ಮಾಡಬೇಕು ಅನ್ಸ್ತದೆ. ಯಾಕೆಂದ್ರೆ ಅವರು ಏಕಾಂಗಿ ಪಿಕ್ಚರ್ ತೆಗೆದಿರೋದಿರ್ಬೋದು, ಅಹಂ ಬ್ರಹ್ಮಾಸ್ಮಿ ಅಂತ ಒಂದು ಸಿನಿಮಾ ಏನೋ ತೆಗೆದಿದ್ದಿರ್ಬೋದು, ಅವ್ರು ಕಳ್ಕೊಂಡಿರೋಂಥ ದುಡ್ಡು ಸಿನಿಮಾಗೋಸ್ಕರ ಅದು ಕನ್ನಡ ಚಿತ್ರಕ್ಕೆ ಅಂತ ಹೇಳಿ ಆ ಕೋಟಿಗಳನ್ನ ಯಾವತ್ತಿನ ಕಾಲಕ್ಕೆ ಅವ್ರು ಹಾಕಿ ಬಂಡವಾಳ ಹಾಕಿ ಕನ್ನಡ ಚಿತ್ರಕ್ಕೆ ಒಂದು ಅದ್ದೂರಿತನ ಒಂದು ಕೊಟ್ಟಿರೋದೈತಲ್ಲ, ಅದನ್ನ ಎಲ್ಲೂ ಪ್ರಕಾರತೆ ಬಂದಿರಲಿಲ್ಲ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಅದು ತುಂಬಾ ಪ್ರಚಾರ ಆಗ್ತಾ ಇದೆ. ಖಂಡಿತವಾಗ್ಲೂ ಅದು ರಿಲೀಸ್ ಮಾಡಬೇಕು, ಅದು 100 ಕೋಟಿ ಕ್ಲಬ್ಗೆ ಸೇರ್ಬೇಕು ಅನ್ನೋದು ನಮ್ಮ ಆಸೆ. ಅದರಿಂದ ನಾನು ಅವ್ರೇನಾದ್ರು ರಿಲೀಸ್ ಮಾಡಿದ್ರೆ 100% ನಾನು ನನ್ನ ಮಿರಾಜ್ ಸಿನಿಮಾದಲ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ನಾನೊಂದು ಅಭಿಮಾನಿಗಳಿಗೋಸ್ಕರವಾಗಿ ನಾನೊಂದು ಒಂದಷ್ಟು ಶೋಗಳನ್ನ ನಾನು ನನ್ನ ಒಂದು ವೈಯಕ್ತಿಕವಾಗಿ ಅವ್ರಿಗೆ ಅದನ್ನ ಫ್ರೀಯಾಗಿ ಅಂತಲ್ಲ, ಅವ್ರಿಗೊಂದು ಇದಕ್ಕೋಸ್ಕರವಾಗಿ ಅವ್ರ ಮೇಲೆ ಇರುವಂಥ ರೆಸ್ಪೆಕ್ಟ್ಗೋಸ್ಕರವಾಗಿ ನಾನು ಒಂದು ಅಭಿಮಾನಿಗಳಿಗೋಸ್ಕರ ಒಂದು ಶೋನ ನಾನು ರವಿಚಂದ್ರನ್ ಸರ್ಗೆ ಅದನ್ನ ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.